ಎಲ್ರಿಗೂ ನಮಸ್ತೆ. ಇದು ಜರ್ಬೇರ ಪಾಟಲ್ಲಿ ಇರೋದು. ಇದಕ್ಕೆ ಕೆಲವು ಆರೈಕೆ ಕಡಿಮೆ ಆಗಿ ಕೆಲವು ಗಿಡಗಳಲ್ಲಿ ಹೂವು ಆಗ್ತಾ ಇಲ್ಲ. ಹಾಗೆ ಮಣ್ಣು ತುಂಬ ಬೇಗನೆ ಒಣಗಿ ಹೋಗಿ ಸಂಜೆ ಆಗುವಾಗ ಗಿಡ ಬಾಡಿ ಕೂಡ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಅದರ ಮಣ್ಣನ್ನೆಲ್ಲ ಈ ರೀತಿಯಾಗಿ ಲೂಸ್ ಮಾಡ್ಕೊಳ್ಳೋದು. ಪಾಟ್ ಸ್ವಲ್ಪ ಜಾಗ್ರತೆ ಬೇಕು. ಜೋರಾಗಿ ಅದನ್ನು ಕುತ್ತಿಕೊಂಡ್ರೆ ಪಾಟ್ ಕೂಡ ಕಟ್ಟಾಗಿ ಹೋಗ್ಬೋದು. ಎಲ್ಲ ಕಳೆ ಗಿಡವನ್ನು ತೆಗಿತಾ ಸಾಧಾರಣ ಅಡಿಯವರೆಗೆ ಈ ರೀತಿ ಮಣ್ಣನ್ನು ಲೂಸ್ ಮಾಡೋದು. ಮುಖ್ಯವಾಗಿ ನೋಡಬೇಕಾದ್ದು ಪಾಟ್ ಮತ್ತು ಗಿಡದ ಬೇರಿಗೆ ನೇರವಾಗಿ, ಅಂದರೆ ಗಿಡ ಎಲ್ಲಿ ಉಂಟು ಅಲ್ಲಿ ಮಧ್ಯಭಾಗಕ್ಕೆ ಇದನ್ನು ಚುಚ್ಚಿಕೊಳ್ಳಬಾರ್ದು. ಸೈಡಿಂದ ಪೂರ್ತಿಯಾಗಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಬೆಳೆದಂತಹ ಹಾಗೆ ಒಣಗಿದ ಎಲೆಗಳನ್ನು ನಾನು ಕೈಯಿಂದಲೇ ಹೀಗೆ ತೆಗಿತೇನೆ. ಅದು ಯಾವ ರೀತಿಯಾಗಿ ಅದನ್ನು ತೆಗಿಬೇಕು ಅನ್ನೋದು ನಮಗೆ ಎಲೆಗಳನ್ನು ತೆಗೆದಾಗುವಾಗ ಅಂದಾಜಾಗ್ತದೆ. ಇಲ್ಲದೇ ಇದ್ದರೆ ನೀವು ಕತ್ತರಿಯನ್ನು ಉಪಯೋಗಿಸಿ ಕಟ್ ಕೂಡ ಮಾಡ್ಬೋದು. ಮತ್ತು ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆ ಹಾಕಿದ್ದೇನೆ. ಈ ರೀತಿಯಾಗಿ ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಬುಡ ತಂಪಾಗಿರ್ತದೆ. ಇನ್ನು ಇದಕ್ಕೆ ಸಗಣಿ ನೀರನ್ನು ಹಾಕ್ಕೊಳ್ಳೋದು. ಆರೈಕೆ ಕಡಿಮೆ ಆದಾಗ, ಅಂದರೆ ನಮಗೆ ಮೇಂಟೈನ್ ಮಾಡಲಿಕ್ಕೆ ಟೈಮ್ ಆಗದಾಗ ಈ ರೀತಿಯಾಗಿ ಹುಲ್ಲು ಕೂಡ ಸಾಕಷ್ಟು ಬೆಳೀತದೆ. ಈ ಹುಲ್ಲು ಇರುವಾಗ ಯಾವುದೇ ಗೊಬ್ಬರವನ್ನು ನಾನು ಹಾಕೋದಿಲ್ಲ. ತಿಂಗಳಿಗೊಮ್ಮೆ ಬುಡದಿಂದ ಹುಲ್ಲು ತೆಗಿಬೇಕಾಗ್ತದೆ. ಹುಲ್ಲಿನ ಬೀಜ ಬಿದ್ದಿರ್ಬೋದು ಅಥವಾ ಅದರ ಬೇರು ಸ್ವಲ್ಪ ಉಳಿದ್ರೂ ಕೂಡ ಬೇಕಾದಷ್ಟು ಗಿಡಗಳು ಅದರಲ್ಲಿ ಬರ್ತಾ ಇರ್ತದೆ. ಆದ್ದರಿಂದ ಸ್ವಲ್ಪ ನಮಗೆ ಟೈಮ್ ಕೊಡ್ತಾ ಇರಬೇಕು ಗಿಡಕ್ಕೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಯಾರೇ ಕೈತೋಟ ಮಾಡಿದರೂ ಅಥವಾ ಯಾರೇ ಹೂವಿನ ಫೋಟೋ ಹಾಕಿದರೂ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಅಂತ ಅನ್ನಿಸ್ತದೆ. ಆದರೆ ಅವರೇ ಕೆಲಸ ಮಾಡ್ತಾರೆ ಅಂತಾದರೆ ಪ್ರತಿನಿತ್ಯ ಏನಾದರೂ ಒಂದು ಕೆಲಸ ಇದ್ದೇ ಇರ್ತದೆ. ಈ ರೀತಿಯಾಗಿ ಎಲ್ಲ ಜರ್ಬೇರ ಗಿಡಕ್ಕೂ ಕೂಡ ಮಾಡಿಕೊಳ್ಳುವ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೇನೆ.